ನಮಸ್ಕಾರ ಫ್ರೆಂಡ್ಸ್, ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟ್ರನ್ ಪಾರ್ಟ್ 2ಗೆ ಸ್ವಾಗತ. ಇವತ್ತು ನಾವು ಟ್ರೇಡಿಂಗ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವ 4 ಪವರ್ಫುಲ್ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟ್ರನ್ ಬಗ್ಗೆ ನೋಡೋಣ. ಈ ಪ್ಯಾಟ್ರನ್ ಗೊತ್ತಿದ್ರೆ ಚಾರ್ಟ್ ಎಂಟ್ರಿ ಮತ್ತು ಎಕ್ಸಿಟ್ ಅರ್ಥ ಮಾಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. ಅದರಲ್ಲಿ ಫಸ್ಟು ದೋಜಿ ಕ್ಯಾಂಡಲ್, ಮೊದಲ ಪ್ಯಾಟ್ರನ್ ಬಂದ್ಬಿಟ್ಟು ದೋಜಿ ಕ್ಯಾಂಡಲ್ ಬಗ್ಗೆ ನಾವು ನೋಡೋಣ. ಈ ಕ್ಯಾಂಡಲ್ನಲ್ಲಿ ಓಪನ್ ಪ್ರೈಸ್ ಮತ್ತು ಕ್ಲೋಸ್ ಪ್ರೈಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಅದರ ಕಾರಣ ಬಾಡಿ ತುಂಬ ಚಿಕ್ಕದಾಗಿ ಕಾಣುತ್ತೆ. ಇದು ಮಾರ್ಕೆಟ್ನಲ್ಲಿ ಬೈಯರ್ ಆ್ಯಂಡ್ ಸೆಲ್ಲರ್ ಇಬ್ಬರು ಈಕ್ವಲ್ ಸ್ಟ್ರೆಂತ್ನಲ್ಲಿ ಇದ್ದಾರೆ ಅನ್ನೋದನ್ನು ತೋರಿಸ್ಕೊಡುತ್ತೆ. ಅಂದರೆ ಮಾರ್ಕೆಟ್ ಕನ್ಫ್ಯೂಸ್ ಆಗಿದೆ ಅಂತ ಅರ್ಥ. ಅಪ್ ಟ್ರೆಂಡ್ ನಂತರ ದೋಜಿ ಬಂದರೆ ರಿವರ್ಸಲ್ ಚಾನ್ಸಸ್ ಇರುತ್ತೆ. ಡೌನ್ ಟ್ರೆಂಡ್ ನಂತರ ದೋಜಿ ಬಂದರೂ ಟ್ರೆಂಡ್ ಚೇಂಜ್ ಆಗುವಂಥ ಸಿಗ್ನಲ್ ಕೊಡುತ್ತೆ. ದೋಜಿ ನೋಡಿದ ತಕ್ಷಣ ಟ್ರೇಡ್ ಮಾಡೋದಲ್ಲ, ನೆಕ್ಸ್ಟ್ ಕ್ಯಾಂಡ್ಲು ಕನ್ಫರ್ಮೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಆ್ಯಮರ್ ಕ್ಯಾಂಡಲ್. ಈಗ ಆ್ಯಮರ್ ಕ್ಯಾಂಡಲ್ ಬಗ್ಗೆ ನೋಡೋಣ. ಈ ಕ್ಯಾಂಡಲ್ ಕೆಳಗಡೆ ಲಾಂಗ್ ಶಾಡೋ ಇರುತ್ತೆ ಮತ್ತು ಬಾಡಿ ಇರುತ್ತೆ. ಇದು ಸೆಲ್ಲರ್ ಪ್ರೈಸನ್ನು ಕೆಳಗೆ ತಳ್ಳಿದ್ರೂ ಸಹ ಬೈಯರ್ ಮತ್ತು ಪ್ರೈಸ್ನ ಮೇಲಕ್ಕೆ ತಂದು ಕ್ಲೋಸ್ ಮಾಡ್ತಾರೆ ಅನ್ನೋದನ್ನು ತೋರಿಸುತ್ತೆ. ಇದು ಮೋಸ್ಟ್ಲಿ ಡೌನ್ ಟ್ರೆಂಡ್ ನಂತರ ಕಾಣಿಸ್ಕೊಳ್ಳುತ್ತೆ. ಬುಲ್ಲಿಶ್ ರಿವರ್ಸಲ್ ಸಿಗ್ನಲ್ ಕೊಡುತ್ತೆ. ಹ್ಯಾಮರ್ ಬಂದ ತಕ್ಷಣ ನೆಕ್ಸ್ಟ್ ಕ್ಯಾಂಡಲ್ ಗ್ರೀನ್ ಬ್ರೇಕ್ಔಟ್ ಕೊಟ್ಟರೆ ಬೈಯರ್ ಎಂಟ್ರಿನ ನಾವು ನೋಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಬುಲ್ಲಿಶ್ ಎಂಗಲ್ಫಿಂಗು, ಮೂರನೇ ಪ್ಯಾಟ್ರನ್ನು. ಮೊದಲು ಇದು ಒಂದು ಸ್ಮಾಲ್ ರೆಡ್ ಕ್ಯಾಂಡಲ್ ಬರುತ್ತೆ. ಅದಾದಮೇಲೆ ಒಂದು ದೊಡ್ಡ ಗ್ರೀನ್ ಕ್ಯಾಂಡಲ್ ಬಂದು ಪ್ರೀವಿಯಸ್ ರೆಡ್ ಕ್ಯಾಂಡಲ್ನ ಸಂಪೂರ್ಣವಾಗಿ ಕವರ್ ಮಾಡುತ್ತೆ. ಅಂದರೆ ಬೈಯರ್ಸ್ ಫುಲ್ ಕಂಟ್ರೋಲ್ಗೆ ತಗೊಂಡಿದ್ದಾರೆ ಅಂತ ಅರ್ಥ. ನೆಕ್ಸ್ಟ್ ಇದು ಡೌನ್ ಟ್ರೆಂಡ್ ನಂತರ ಬಂದರೆ ಸ್ಟ್ರಾಂಗ್ ಬುಲ್ಲಿಶ್ ರಿವರ್ಸಲ್ ಚಾನ್ಸಸ್ ಜಾಸ್ತಿ. ಸ್ವಿಂಗ್ ಟ್ರೇಡರ್ಸ್ ಮತ್ತು ಇಂಟ್ರಾಡೇ ಟ್ರೇಡರ್ಸ್ ಇಬ್ಬರೂ ಸಹ ಇದನ್ನು ಯೂಸ್ ಮಾಡ್ತಾರೆ. ವಾಲ್ಯೂಮ್ ಜಾಸ್ತಿ ಇದ್ದರೆ ಸಿಗ್ನಲ್ ಇನ್ನೂ ಪವರ್ಫುಲ್ಲಾಗಿ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಬೇರಿಶ್ ಎಂಗಲ್ಫಿಂಗು, ಕೊನೆಯ ಪ್ಯಾಟ್ರನ್ನು. ಸೊ ಮೊದಲು ಸ್ಮಾಲ್ ಗ್ರೀನ್ ಕ್ಯಾಂಡಲ್ ಬರುತ್ತೆ. ಅದಾದ ನಂತರ ದೊಡ್ಡ ರೆಡ್ ಕ್ಯಾಂಡಲ್ ಬಂದು ಪ್ರೀವಿಯಸ್ ಗ್ರೀನ್ ಕ್ಯಾಂಡಲನ್ನು ಸಂಪೂರ್ಣ ಎಂಗಲ್ಫ್ ಮಾಡುತ್ತೆ. ಅಂದರೆ ಸೆಲ್ಲರ್ ಮಾರ್ಕೆಟ್ನ ಕಂಟ್ರೋಲಿಗೆ ತೊಗೊಂಡಿದ್ದಾರೆ ಅಂತ ಅರ್ಥ. ಇದು ಅಪ್ ಟ್ರೆಂಡ್ ನಂತರ ಬಂದರೆ ಬೇರಿಶ್ ರಿವರ್ಸಲ್ ಸಿಗ್ನಲ್ ಕೊಡುತ್ತೆ. ಸೆಲ್ ಎಂಟ್ರಿ ಅಥವಾ ಪ್ರಾಫಿಟ್ ಬುಕ್ಕಿಂಗ್ ಸಿಗ್ನಲ್ ಸಹ ಆಗಿರಬಹುದು. ಕನ್ಫರ್ಮೇಷನ್ ಕ್ಯಾಂಡಲ್ ನೋಡಿ ಮಾತ್ರ ಟ್ರೇಡ್ ಮಾಡಬೇಕು. ಆದರೆ ಫ್ರೆಂಡ್ಸ್, ನಾವು ಇವತ್ತು ದೋಜಿ, ಹ್ಯಾಮರ್, ಬುಲ್ಲಿಶ್, ಬೇರಿಶ್ ಎಂಗಲ್ಫಿಂಗ್ಸ್ ಬಗ್ಗೆ ಕಲಿತ್ವಿ. ಈ ಪ್ಯಾಟ್ರನ್ನ ಮಾತ್ರ ನೋಡಿ ಟ್ರೇಡ್ ಮಾಡಬೇಡಿ. ಇದ್ರ ಜೊತೆಗೆ ಸಪೋರ್ಟ್, ರೆಸಿಸ್ಟೆನ್ಸ್, ವಾಲ್ಯೂಮ್ ಆ್ಯಂಡ್ ಟ್ರೆಂಡ್ ಜೊತೆಗೆ ಕಂಬೈನ್ ಮಾಡಿ ಯೂಸ್ ಮಾಡಿದ್ರೆ ನಿಮ್ಮ ಅಕ್ಯುರಸಿ ಇನ್ನೂ ತುಂಬ ಜಾಸ್ತಿ ಆಗುತ್ತೆ. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಈ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ.